ಅಧ್ಯಕ್ಷರೇ, ನಾನು ಅಲ್ಲಿಗೆ ಅದು ಬಿಡ್ತೀನಿ, ತೆರಿಗೆಗಳದು ಮುಗಿದೋಯ್ತು. ಈಗ ಜನ ಏನು ಹೇಳ್ತಾರೆ ಅಂತ, ಪಬ್ಲಿಕ್ ಒಪಿನಿಯನ್ ಆನ್ ಗವರ್ಮೆಂಟ್ ಪರ್ಫಾರ್ಮೆನ್ಸ್, ಪಬ್ಲಿಕ್ ಒಪಿನಿಯನ್ ಏನಿದೆ ಅಂತ ನನಗೆ ಇರುವಂತ ಮಾಹಿತಿ ನಿಮಗೂ ಇರ್ತೈತೆ. ಅಂದ್ರೆ ಈ ಸರ್ಕಾರ, ನಾನು ಹೇಳಿದೆ ಬೆಳಗ್ಗೆನೆ, ಅಕ್ಕಿ ಬೆಂದಿದೆಯಾ ಅಂತ ಒಂದು ಅಗಳು ತೆಗೆದು ನೋಡಿದ್ರೆ ಸಾಕು, ಸರ್ಕಾರದಿಂದ ಏನೇನು ಜನರಿಗೆ ಸೌಕರ್ಯ ಸಿಗಬೇಕಾಗಿತ್ತು ಆ ಸೌಕರ್ಯಗಳು ಸಿಗ್ತಾ ಇಲ್ಲ. ಮೊನ್ನೆ ಒಬ್ಬ ಚಿಕ್ಕಮಂಗ್ಳೂರನ ಒಬ್ಬ ಯಾರೋ ಇಲ್ಲಿ ಬಂದ್ಬಿಟ್ಟು ಕಡ್ದಾಕ್ಬಿಟ್ಟು ಔಟ ಗಂಧದ ಮರನೆಲ್ಲ, ಅವನು ವಿಧಾನಸೌಧ ಎದುರುಗಡೆ ಗಂಧದ ಮರ ಕಡ್ದಾಕಿದ್ರು. ನಿಮ್ಮೂರವರಲ್ಲ ಸುರೇಶ, ಚಿಕ್ಕಮಂಗ್ಳೂರವರು. ಅವನೇನ್ ಮಾಡವನೆ, ಅವನ್ ತಿಥಿ ಕಾರ್ಡ್ ಅವನೇ ಹೊಡ್ಸ್ಕೊಂಡ್ಬಿಟ್ಟವನೆ. ಅವನ್ ತಿಥಿ ಕಾರ್ಡು ನೋಡಿ, ಬದುಕಿದ್ದಾಗಲೇ ತಿಥಿ ಕಾರ್ಡ್ ಓಡಿಸಿದ ಎಲ್ಲಾ ಪೇಪರ್ ಅಲ್ಲೂ ಬಂದಿದ್ದು. ಬದುಕಿದ್ದಾಗೆ ಪರಿಹಾರ ಕೊಟ್ಟಿಲ್ಲ ಅಂತ ಅವನಿಗೆ. ಅವನದು ಅಕ್ವಿಜೇಷನ್ ಏನೋ ಇತ್ತಂತೆ, ಅಕ್ವಿಜೇಷನ್ಗೆ ಪರಿಹಾರ ಕೊಟ್ಟಿಲ್ಲ, ಅದಕ್ಕೆ ಅವನೇ ತಿಥಿ ಕಾರ್ಡ್ ಓಡಿಸ್ಕೊಂಬಿಟ್ಟ. ತರೀಕೆರೆನಾ? ಇಲ್ಲ, ಚಿಕ್ಕಮಂಗ್ಳೂರು. ತರೀಕೆರೆ, ಚಿಕ್ಕಮಂಗ್ಳೂರಲ್ಲಿ. ಅಂದ್ರೆ ಸರ್ಕಾರದಿಂದ ಹಣ ಇಲ್ಲ ಅಂತ, ಸರ್ಕಾರದಲ್ಲಿ ಹಣ ಇಲ್ಲ ಅಂತ ಹೇಳ್ಬಿಟ್ಟು ಅವನೇ 10 ಗಂಟೆಗೆ ಅವನು ಹಾಕವನೆ, ಬೆಳಗ್ಗೆ 10 ಗಂಟೆಗೆ ಬಂದ್ಬಿಡಿ, ಭೋಜನ 1 ಗಂಟೆಗೆ ಹಾಕ್ಬಿಟ್ಟ ಅವನು. ತಿಥಿ ಕಾರ್ಡಲ್ಲಿ ಇರೋದು ನಾನು ಹೇಳ್ದೆ, ನನ್ನ ಇದೆಲ್ಲ. ಆಮೇಲೆ ನಾನೇನು ಹೇಳಿ ಉತ್ಪ್ರೇಕ್ಷೆ ಅಂತ ಹೇಳ್ಕೊಂಬೇಡಿ, ಬಹಳ ನೀಟಾಗಿ ಓಡಿಸವನ ಅವನು. ಮತ್ತೆ ಪುಣ್ಯಹ, ಮತ್ತೆ ಸಮಯ, ಪುಣೋಜನ ಎಲ್ಲ ಹಾಕ್ಬಿಟ್ಟವನೇ ಅದರಲ್ಲಿ ತಿಥಿ ಕಾರ್ಡಲ್ಲಿ. ಅಂದ್ರೆ ಸರ್ಕಾರದ, ನಾನು ಹೇಳುವಂಥದ್ದು, ಪರಿಹಾರ ಕೊಡೋದ್ರಲ್ಲೂ ಸರ್ಕಾರ ವೈಫಲ್ಯ ಕಂಡಿದೆ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ರೈತರ ಪರಿಹಾರ ಕೊಡುವಂಥದ್ದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.